ಸಂಘಟನೆ ಕಾರ್ಯಕರ್ತ ಪಂಚಾಯತಿ ಅಭಿವೃದ್ಧಿ ಅಧಿಕಾರ ಬಗ್ಗೆ ಮಾತಾಡ್ತಾರ ನಿನ್ನ ರವಿದಾಸ್ ಬಗ್ಗೆ ಅಲ್ಲ ಏಸಲ ಅಡ್ರೆಸ್ ಮಾಡ್ಬೇಕು ನಿಮಗೆ ಒಂದು ನನಗೆ ಜನಸೇನಾ ಸಮಿತಿಯ ಅಧ್ಯಕ್ಷರಾದ ಕಂಚಿಕೆರೆ ನಾಗರಾಜ ಮತ್ತು ಸಾಲ್ಕಟ್ಟಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸಿದ್ದಣ್ಣರು, ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು, ಸಾಲ್ಕಟ್ಟಿ ಗ್ರಾಮದಾಗ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮದವರು ಬಂದು ಇವತ್ತು ತಾಲೂಕ್ ಪಂಚಾಯತಿಗೆ ಈ ಸ್ವತ್ತಿಗೆ ಆಮೇಲೆ 24% ಅದರೊಳಗೆ ಅವ್ಯವಹಾರ ಆಗೈತೆ, 50% ಒಳಗಡೆ ಅವ್ಯವಹಾರ ಆಗೈತೆ ಅಂತೇಳಿ ನಾವು ಹತ್ರ ಬಂದಿದ್ವಿ. ಬಂದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ PDO ಅವರು ರವಿದಾಸ್ ಅಂತ ಹೇಳೋರು ಹೆಸರು, ಅವರು ಸಹಿತ ಅಲ್ಲಿ ಒಳಗಡೆಗೆ ಇದ್ದರು. ನಾವು ಅವ್ರು ಯಾರಂತ ಗೊತ್ತಾಗಿಲ್ಲ. ಆಮೇಲೆ ಅವ್ರ ಏರು ಧ್ವನಿಯಲ್ಲಿ ಅವ್ರ ದುರ್ವರ್ತನೆ, ಅವ್ರ ದರ್ಪ, ಅವ್ರ ಗುಂಡಾವರ್ತನೆ ಅದನ್ನು ನೋಡಿ ನಮಗೆ ಇವರೇ ಅಂತ ಗೊತ್ತಾಯಿತು. ನಾವೇನು ವಿಷಯಗಳನ್ನು ಈ ಸ್ವತ್ತಿನ ವಿಷಯ ಇರ್ಬೋದು, 50 ಫೈನಾನ್ಸ್ ಇರ್ಬೋದು, 24% ಹಣ ದುರುಪಯೋಗ ಆಗೈತಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಂತಾಗ ಅವರು ಈ ರೀತಿಯಾಗಿ ದುರ್ವರ್ತನೆ ಮತ್ತು ದರ್ಪ ಈ ರೀತಿ ಮಾಡಿರ್ತಾರೆ. ಅವರ ವಿರುದ್ಧ ನಾವು ನಮ್ಮ ಸಂಘಟನೆ ಆ ಗ್ರಾಮಸ್ಥರ ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ನಿರಂತರವಾಗಿ ಹಂತವಾಗಿ ಎಲ್ಲ ಈ ಸ್ವತ್ತಿನ ವಿಚಾರ ಇರ್ಬೋದು, 24% ವಿಚಾರ ಇರ್ಬೋದು, 50 ಫೈನಾನ್ಸ್ ಇರ್ಬೋದು, ಇದರ ವಿರುದ್ಧ ಮಾಡಿರ್ತಕ್ಕಂಥ ಅಧಿಕಾರಿ ವಿರುದ್ಧ ನಾವು ನಿರಂತರವಾಗಿ ಚಳವಳಿ ಇರ್ಬೋದು, ಹೋರಾಟಗಳು ಯಾವ ರೀತಿ ನಾವು ಹೋರಾಟಗಳು ರೂಪಿಸ್ಬೇಕಂತೇಳಿ ನಮ್ಮ ಸಂಘಟನೆಗಳ ಹತ್ರ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಬಟ್ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಒಬ್ಬ ತಾಲೂಕ್ ಪಂಚಾಯತಿ ಅಧಿಕಾರಿ ಎದುರಿಗೇನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅನ್ನೋದು ಮರೆತು ಈ ರೀತಿಯಾಗಿ ಹಣದ ದರ್ಪನೋ ಏನೋ ಅಧಿಕಾರಿ ಅನ್ನೋದು ಹಂಬಲನೋ ಅಥವಾ ಇನ್ನೂ ಯಾವುದೋ ಈ ರಾಜಕೀಯ ಇನ್ಫ್ಲುಯೆನ್ಸ್ ಐತೆ ಅನ್ನೋದು ಏನಂತ ನನಗೆ ಒಂದು ಮಾಡೋ ವರ್ತನೆ ನೋಡಿದ್ರೆ ಕಂಡು ಬಂತು. ಹಂಗಾಗಿ ಆ PDO ಅಧಿಕಾರಿಗೆ ನಮಗೂ ಅವರಿಗೂ ವೈಯಕ್ತಿಕ ಏನಿಲ್ಲ, ಆ PDO ಅಧಿಕಾರಿ ಮಾಡಿರ್ತಕ್ಕಂಥ ಅನಾಚಾರಗಳು ಅದರ ವಿರುದ್ಧ ನಾವು ನಿರಂತರವಾಗಿ ಇದ್ದೇ ಇರ್ತೀವಿ. ಅದು ಎಂಥದೇ ಬಂದರೂ ಕೂಡ ನಾವು ನಮ್ಮ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ರಸ್ತೆಯಲ್ಲಿ ಬರ್ತಕ್ಕಂಥ ನಾವು ಸಾಲ್ಕಟ್ಟಿ ಸಿದ್ದಣ್ಣ, BJP ಜಿಲ್ಲಾ ಎಸ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ. ಈ ಹಿಂದೆ PDO ದಾಸರವಿ ಅವರು ಸಾಲ್ಕಟ್ಟಿ ಗ್ರಾಮದಿಂದ 4 ವರ್ಷದಿಂದ ಸಾಲ್ಕಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಕೆಲಸ ಮಾಡ್ತಾ ಬಂದ ವಿಚಾರವೆಲ್ಲವೂ ಈ ಸ್ವತ್ತು ಕೊಡ್ತಾ ಇಲ್ಲ, ಆ ದಾಖಲೆ ಸೇರಿಲ್ಲ, ಈ ದಾಖಲೆ ಸೇರಿಲ್ಲ, ಇದೇ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಒಂದು ಸರಿ ಇಲ್ಲಿಗೆ ಫೆಬ್ರವರಿ 10ನೇ ತಾರೀಕಿನ ದಿನ CEO, EO, ತಹಶೀಲ್ದಾರು ಎಲ್ಲರೂ ಬಂದು ನಮಗೇನು ಹೇಳಿದ್ರು, ಈ ಸ್ವತ್ತು ಕೊಡ್ತಲ್ಲ ಅಂತ ನಾವು ಅಲ್ಲಿ ಧರಣಿ ಮಾಡೋದ್ರೆ ಬಂದು, ಇಲ್ಲಪ್ಪ ನೀವು 15 ದಿನದೊಳಗೆ 20 ದಿನದೊಳಗೆ ಈ ಸ್ವತ್ತು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ EO ಸಾಹೇಬರು ಹೇಳಿದರು. 15 ದಿನ ಆಯಿತು, ತಿಂಗಳಾಯ್ತು, ಇವತ್ತು ತಿಂಗಳಾಯ್ತು. ಅವ್ರು ಬಂದು ಹೇಳಿದ್ದೆ ಶಿವಾಯನಮ್ಮ ಏನೇನು ಸುದ್ದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಇವತ್ತಗಲೆಲ್ಲ ಕಂದಾಯ ವಸೂಲಿ ಅಂತ ಇತ್ತು. ಕಂದಾಯ ವಸೂಲಿಗೆ ನಾವು ಯಾರನ್ನೂ ಬಿಡಲಿಲ್ಲ, ಹೊರಗೆ ಅಲ್ಲೇ ಪಂಚಾಯತಿಯಲ್ಲೇ ಇಟ್ಕೊಂಡು ಇದನ್ನು ಮಾಡಿದ್ವಿ. ಅಲ್ಲಿಗೆ ಫೋನ್ ಮಾಡಿ ಅಧಿಕಾರಿಗಳನ್ನ ಕರ್ಸ್ಕೊಂಡು ನೋಡಿದ್ವಿ, ಅಧಿಕಾರಿಗಳು ಯಾರೂ ಬರಲಿಲ್ಲ. ಆ ಕಾರಣಕ್ಕಾಗಿ ನಾವು ತಾಲೂಕ್ ಪಂಚಾಯತಿಗೆ ಜನಸೇನಾ ಸಮಿತಿ ಅಧ್ಯಕ್ಷರಾದ ನಾಗಣ್ಣವರು ಮತ್ತು ಜನಸಮಿತಿ ಕಾರ್ಯದರ್ಶಿಯಾದ ಹನುಮಂತಣ್ಣವರು, ದ್ಯಾಮಪ್ಪನವರು ಮತ್ತು ನಮ್ಮ ಸಾಲ್ಕಟ್ಟಿ ಎಲ್ಲ ನಾಗರಾಜು ಎಲ್ಲರೂ ಬಂದಿದ್ರು. ಸಾಲ್ಕಟ್ಟಿ ಒಂದು 15 ದಿನ ಎಲ್ಲ ಬಂದು ಆಫೀಸಿಗೆ ಕುತ್ಕೊಂಡಿದ್ವಿ. ಸಾಹೇಬರು ಹಳ್ಳಿ ಮೇಲೆ ಕಂದಾಯ ವಸೂಲಿಗೆ ಹೋಗಿದ್ದರು. ಬಂದ ಮೇಲೆ ಸಾಹೇಬ್ರ ಹತ್ರ ಮಾತಾಡಿದ್ವಿ, ಸರ್ ಇಷ್ಟೆಲ್ಲ ಹಗರಣ ಮಾಡ್ಯಾರ, ST ಅನುದಾನ 25% ಜನರಲ್ಗೆ ಹಾಕಿ ಅದನ್ನು ಅನುದಾನ ಜನರಿಗೆ 25% ಅನುದಾನ, ಮತ್ತು ಈ ಸ್ವತ್ತನ್ನು ಒಬ್ಬರದ್ದು ಈ ಸ್ವತ್ತು ಅನಧಿಕೃತ ಅಂತ ಇದ್ದದ್ದು ಅದನ್ನು ಕೊಟ್ಟು ನಿಮ್ಮದು ಬರಲ್ಲ ಅಂತ, ನಮ್ಮದು ಅಧಿಕೃತದ್ದು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಈ PDO ದರ್ಪ ಸಾಕಾಗಿ ಹೋಗಿದೆ. ಅದಕ್ಕಾಗಿ ಈ PDO ದರ್ಪ ಇಲ್ಲೇ EO ಸಾಹೇಬ್ರ ಚೇಂಬರ್ನಲ್ಲೇ PDO ಅಧಿಕಾರ ದರ್ಪ ತೋರಿಸ್ತಾರೆ ಅಂದ್ರೆ ಸಾಮಾನ್ಯರ ಗತಿ ಏನು ಅಂತಿಂತ ಸಾಮಾನ್ಯರ ಗತಿ ಏನು? ಈಗ ಈ ಕಾರಣದಿಂದ ಈ PDOವನ್ನು ಇಮಿಡಿಯೇಟ್ಲಿ ನಮ್ಮ ಕೊಟ್ಟಿರೋ ದಾಖಲೆ ಆಧಾರದ ಮೇಲೆ ಅವ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. EO ಸಾಹೇಬರು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ನಾಳೆ ಸಸ್ಪೆಂಡ್ ಆದೇಶವನ್ನು ಸಾಲ್ಕಟ್ಟಿ ತಂದು ಆ ನಂತರ ಈ ಸ್ವತ್ತು ಕೊಡುವ ಮೂಲಕ
ಕಂದಾಯ ವಸೂಲಿ ಮಾಡಬೇಕು. ಅಲ್ಲಿವರೆಗೆ ನಾವು ಸಾಲು ಕಟ್ಟಿಗೆ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿ ಬಂದರೂ ಬಿಡಲ್ಲ. ನಮಗೆ ಅವ್ನು ಸಸ್ಪೆಂಡ್ ಆದಮೇಲೆ ನಮಗೆ ಆದೇಶ ಬಂದು ನಮಗೆ ನಮ್ಮ ಕೈ ಮುಟ್ಟಿದ ಮೇಲೆ ನಾವು ಅಧಿಕಾರ ಅವನು ಕಂದಾಯ ವಸೂಲಿ ಬಿಡ್ತಾವೆ. ಈ ಥರ ದರ್ಪದಿಂದ ವರ್ತನೆ ಮಾಡೋದು ಭಾಳ ದಿನ ನಡೆಯಲ್ಲ. ಅದಕ್ಕಾಗಿ ನೀವು ಅಧಿಕಾರಿಗಳು ಶಾಮೀಲ್ ಇದ್ದರೆ ನೀವು ಬೇಕಾದ್ ಮಾಡ್ಕೊಳ್ಳಿ, ನಾವೇನು ಅದಕ್ಕೇನು ಕೇರ್ ಮಾಡಲ್ಲ. ಅಧಿಕಾರಿಗಳು ಕರೆಕ್ಟಾಗಿ ಈ ರೆಕಾರ್ಡೆಲ್ಲ ನೋಡಿ ಅದನ್ನು ಸಾಬೀತಾಗಿದ್ರೆ ದೊಡ್ಡ ತಕ್ಷಣದ ಅವನನ್ನು ವಜಾ ಮಾಡಿ ಸಸ್ಪೆಂಡ್ ಮಾಡಿ ಅವನ ಅಮಾನತ್ ಕಳಿಸಿ ಮನೆ ಕಳಿಸ್ಬೇಕು. ನೀವು ಒಂದು ತಿಂಗಳಿಂದ ಏನು ಮಾಡ್ತಾಯಿದ್ದೀರಿ ಸರ್ ನೀವು ಶಿವ ಸಾಹೇಬರು? ನಮಗೆ ಹೇಳಿ ಬಂದ್ರಿ ನಿಮಗೆಲ್ಲ ರೆಕಾರ್ಡ್ ಏನು ಇಷ್ಟ 4 ವರ್ಷನ ತಡ್ಕಂದಿ ಅಂತಪ್ಪ ನೀನು, ಇನ್ನು 15 ದಿನ ತಡ್ಕೊಳಲ್ಲ ಅಂತ ಹೇಳಿ ಬಂದಿರಿ. ಮತ್ತು ಹೇಳಿ ಬಂದ್ರೆ ನೀವು ಏನು ಮಾಡಿದಿರಿ? ಒಂದು ತಿಂಗಳಾದ್ರೆ ಯಾವ ಸುದ್ದಿನೂ ಇಲ್ಲ. ನೀವು ಹಿಂಗೆ ಮಾಡ್ಕೊಂತವ್ರು ಅದು ಸರಿಯಾಗಲ್ಲ. ನೀವು ನಾಳೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಅವನು ಸಸ್ಪೆಂಡ್ ಮಾಡಿ ಸಾಲು ಕಟ್ಟಿ ಕಂದಾಯ ವಸೂಲಿ ಬರ್ರಿ, ನಾವೇ ನಿಂತು ವಸೂಲಿ ಮಾಡಿಕೊಡ್ತೇವೆ. ಈ ಸೊತ್ತು ಕೊಡೋಕೆ ಎಲ್ಲರಿಗೂ ವ್ಯವಸ್ಥೆ ಆಗ್ಬೇಕು. ಅದು ಏನಾಗೈತೆ ಬಿಟ್ಟೋದು ಗೊತ್ತಾಗ ಅದನ್ನು ಸರಿ ಮಾಡೋಕೆ ಕೊಡೋಂಥ ವ್ಯವಸ್ಥೆ ಒಂದು ಅಧಿಕಾರಿ ಹಾಕ್ರಿ, ಸರಿ ಮಾಡಿ ಕೊಡೋಂಥ ವ್ಯವಸ್ಥೆ ಅದು ಪಿ ಡಿ ಒನ್ ಬರಲಿ, ನಾವು ಮಾಡ್ಕೊಡ್ತೇವೆ. ಇಷ್ಟೆಲ್ಲ ಅಧಿಕಾರ ತರಬಹುದು ಪಿ ಡಿ ಒನ್ ನಮ್ಮ ಊರಿಗೆ ಬೇಡ ಆತನ ಮಾಡಿರೋಂಥ ದಾಖಲೆಗಳೆಲ್ಲ ಕೊಟ್ಟಿದ್ದೇವೆ ನಿಮಗೆ. ಇಷ್ಟು ದಿನ ಆದರೂ ಸಸ್ಪೆಂಡ್ ಮಾಡಿಲ್ಲ. ಒಬ್ಬ ಫೋನ್ ಎತ್ತಲಿಲ್ಲ ಅಂತ ನೀವು ಅಲಿವಾಣದ ಪಿ ಡಿ ಒನ್ ಸಸ್ಪೆಂಡ್ ಮಾಡಿದಿರಿ. ಇಲ್ಲಿ ಈಗ ಇವನು ನಾವು ದಾಖಲಾತಿ ಕೊಟ್ಟು ಒಂದು ತಿಂಗಳಾದ್ರೆ ನೀವು ಸಸ್ಪೆಂಡ್ ಮಾಡೋಂಗಿಲ್ಲ ಅಂದ್ರೆ ಮತ್ತು ನೀವು ಅಧಿಕಾರ ದುರ್ಬಳಕೆ ಮಾಡ್ಕೊಂತೀರ ಅರ್ಥ. ನೀವು ಅಧಿಕಾರ ದುರ್ಬಳಕೆ ಮಾಡ್ಕೊಬೇಡಿ ಸರ್, ನಿಮ್ಮ ಮೇಲೆ ಗೌರವ ಇದೆ. ದಯಮಾಡಿ ನೀವು ಈತನ ದಾಸರ ರವಿಯನ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ನೀವು ನಾಳೆ ಆದೇಶನ ಕೈ ಕಳಿಸಿ ಸಾಲು ಕಟ್ಟಿ ಕಳಿಸ್ಬೇಕು. ಅಲ್ಲಿವರೆಗೆ ನೀವು ಯಾವುದೇ ಕಾರಣಕ್ಕೆ ಸಾಲು ಕಟ್ಟ ಪಂಚಾಯತಿಗೆ ನಾವು ಕಂದಾಯ ವಸೂಲಿ ಮಾಡೋಕ್ಕೆ ಬಿಡಲ್ಲ. ಮುಂದೆ ಏನೇ ಹೋರಾಟ ಮಾಡೋದು ಜನಸಂಘ ಮುಖಾಂತರ ಹೋರಾಟ ಮಾಡ್ತೀವಿ. ಸಾಲು ಕಟ್ಟಿ ಜನಗಳು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಅಧಿಕಾರ ಹೋಗಿದ್ದವರು ಸಹಕಾರ ಕೊಡ್ತಾರೆ. ನೀವು ಹಂಗೆ ಅಧಿಕಾರ ಸಹಕಾರ ಕೊಟ್ಕೊಂತ ಇಮಿಡಿಯೇಟ್ಲಿ ದಾಸರ ರವಿಯನ್ನು ಸಸ್ಪೆಂಡ್ ಮಾಡಿ ಬೇರೆ ಬಿಡುವನ್ನು ಹಾಕಿ ಕೊಡ್ಬೇಕು ತಮ್ಮಲ್ಲಿ